ಯಾವಾಗ್ಲೂ ಸಿಗುತ್ತೆ. 5600 ವರ್ಷಗಳಿಂದ ಹೂವ ಸಿಗ್ತಾ ಇದೆ. ಯಾವತ್ತು ಹೂವ ಇರಲ್ವೋ ಅವತ್ತು ದೇವ್ರ ಪೂಜೆ ಇರೋದಿಲ್ಲ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಕೇದಿಗೆ ಹೂವಿನಿಂದ ದೇವರಿಗೆ ಸೂರ್ಯ ಭಗವಾನ್ ಹತ್ರ ಆಂಜನೇಯ ಸ್ವಾಮಿ ವಿದ್ಯೆ ಕಲಿಸಿದ ಜಾಗ ಅಂತ. ಗೊತ್ತಿದೆ ಬ್ಲೆಸ್ಸಿಂಗ್ ಮಾಡ್ಬಿಡ್ರಿ ಮಿಸ್ಟರ್ ಅಂಡ್ ಮಿಸ್ಸಸ್. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾವು ನೋಡ್ರಿ ಇವತ್ತು ಕೋಲಾರ ಜಿಲ್ಲೆಯ ಮುಳಬಾಗಿನಲ್ಲಿ ಇರ್ತಕ್ಕಂತಹ ಒಂದು ಮಧ್ಯಮ ಪಾಂಡವ ಅಂತಾನೆ ಕರೆಸಿಕೊಂಡಂತಹ ಅರ್ಜುನನಿಂದ ನಿರ್ಮಿತ ಆಗಿರ್ತಕ್ಕಂಥ ಒಂದು ವೀರಾಂಜನೇಯ ದೇವಸ್ಥಾನಕ್ಕೆ ನಿಮ್ಮೆಲ್ಲರನ್ನ ಕರ್ಕೊಂಡ್ಬಂದಿನಿ. ವೀರಾಂಜನೇಯನ ದರ್ಶನ ತಗೊಂಡು ಈ ದೇವಸ್ಥಾನದ ವಿಶೇಷತೆ ಏನು ಅಂತ ತಿಳಿಸ್ತೀನಿ. ಬನ್ನಿ ಫ್ರೆಂಡ್ಸ್, ದೇವಸ್ಥಾನದ ಒಳಗಡೆ ಹೋಗೋಣ. भजले राम नाम सुखधाम, भजले राम नाम सुखधाम. ಸ್ನೇಹಿತರೆ, ನಾವೀಗ ಕೋಲಾರ ಜಿಲ್ಲೆಯ ಮುಳಬಾಗಿಲಿನಲ್ಲಿರ್ತಕ್ಕಂಥ ಪ್ರಸಿದ್ಧ ಆಂಜನೇಯ ದೇವಸ್ಥಾನದ ಆವರಣದಲ್ಲಿದ್ದೇವೆ. ಈ ದೇವಸ್ಥಾನದ ಹಿನ್ನೆಲೆ ಏನು, ಈ ದೇವಸ್ಥಾನದ ಸ್ಥಾಪನೆಯ ಕುರಿತು ಈ ದೇವಸ್ಥಾನದ ಪ್ರಧಾನ ಅರ್ಚಕರ ಬಾಯಿಂದ ನಾನು ನಿಮ್ಮೆಲ್ಲರಿಗೂ ಮಾಹಿತಿಯನ್ನು ತಿಳಿಸ್ತೀನಿ. ಅರ್ಚಕರೇ ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು ರಾಮಕೃಷ್ಣಮಾಚಾರ ಅಂತ, ಪ್ರಧಾನ ಅರ್ಚಕರು ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ಆಂಜನೇಯ ಸ್ವಾಮಿ ದೇವಸ್ಥಾನದ ಹಿನ್ನೆಲೆ, ಆಮೇಲೆ ಈ ಸ್ಥಳ ಪುರಾಣದ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದೆರಡು ಹೇಳ್ತೀನಿ. ಇದು ಮುಳಬಾಗಲು ಅಂತ, ಮೂಡಲ ಬಾಗಲು ಅಂತ. ತಿರುಪತಿ ಹೋಗ್ಬೇಕಾದ್ರೆ ಮೊದಲೇ ದರ್ಶನ ಮಾಡ್ಕೊಂಡು ಆಮೇಲೆ ತಿರುಪತಿ ಹೋಗ್ತಾರೆ. ಮೂಡಲ ಬಾಗಲೇ ಮುಳಬಾಗಲು ಅನ್ನೋದು. 5600 ವರ್ಷಗಳಾಗಿದೆ ಪ್ರತಿಷ್ಠೆ ಮಾಡಿ. ಅಂದ್ರೆ ಈ ದೇವಸ್ಥಾನದ ಇತಿಹಾಸ 5600 ವರ್ಷಗಳ ಇತಿಹಾಸ ಇದೆ. ಇದು ಕಲಿಯುಗ ಪ್ರಾರಂಭ, ದ್ವಾಪರ ಯುಗ ಹಂತದಲ್ಲಿ ಪ್ರತಿಷ್ಠೆ ಮಾಡಿರುವಂತ ಮೂರ್ತಿ. ಮಹಾಭಾರತ ಯುದ್ಧ ಆದ್ಮೇಲೆ ಅರ್ಜುನದ ರಥದ ಮೇಲೆ ಇತ್ತಲ್ಲ ಕಪಿಧ್ವಜ, ಆ ಧ್ವಜಲಿದ್ದ ಮೂರ್ತಿಯನ್ನು ತಂದು ಇಲ್ಲಿ ಪ್ರತಿಷ್ಠೆ ಮಾಡಿರೋದು. ಇಲ್ಲಿ ಪ್ರತಿಷ್ಠೆ ಮಾಡಿದಾಗ ಅರ್ಜುನನ ಕೃಷ್ಣನ ಆಜ್ಞೆಯಂತೆ ಅರ್ಜುನ ಬಂದು ಇಲ್ಲಿ ಪ್ರತಿಷ್ಠೆ ಮಾಡ್ತಾನೆ. ಇಲ್ಲಿ ರಾಮದೇವರಿದ್ದಾರೆ, ವಸಿಷ್ಠರು ಪೂಜೆ ಮಾಡ್ಕೊಂತ ರಾಮದೇವರು. ಅಲ್ಲಿ ಆಂಜನೇಯ ಸ್ವಾಮಿ ಇಲ್ಲ. ರಾಮ, ಲಕ್ಷ್ಮಣ, ಸೀತಾ 3 ಜನನೇ ಇರೋದು. ಈಗ ಅದಕ್ಕೋಸ್ಕರ ಇಲ್ಲಿ ತಂದು ಪ್ರತಿಷ್ಠೆ ಮಾಡುವಂತ ಕೃಷ್ಣ ಆಜ್ಞೆ ಮಾಡ್ತಾನೆ ಅರ್ಜುನನಿಗೆ. ಅದಕ್ಕೋಸ್ಕರ ಇಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ಇದು ಶತಕ ವಾಟಕಪುರಿ, ಬದಲೇಶನವನ, ಭಾಸ್ಕರ ಕ್ಷೇತ್ರ ಅಂತ. ಸೂರ್ಯ ಭಗವಾನ್ ಹತ್ರ ಆಂಜನೇಯ ಸ್ವಾಮಿ ವಿದ್ಯೆ ಕಲಿಸಿದ ಜಾಗ ಅಂತ. ಅದಕ್ಕೋಸ್ಕರ ಇಲ್ಲಿ ತಂದು ಪ್ರತಿಷ್ಠೆ ಮಾಡುವಂತಾನೆ. ಇಲ್ಲಿ ಪ್ರತಿಷ್ಠೆ ಮಾಡಿದ ಮೇಲೆ ಕೃಷ್ಣನ ಆಜ್ಞೆಯಂತೆ ಇಲ್ಲಿ ತಾಳೆ ಹೂವ, ಕೇವಡ ಹೂವ, ಕೇದಿಗೆ ಹೂವ, ಆ ಕೇದಿಗೆ ಹೂವ ಪ್ರತಿ ದಿವಸನು ಪೂಜೆಗಿರಬೇಕು ಅಂತ ಕೃಷ್ಣನ ಆಜ್ಞೆಯಂತೆ ಅರ್ಜುನ ಹೂವ ಇಟ್ಟು ಪೂಜೆ ಮಾಡ್ಬಿಟ್ಟು ಪ್ರತಿಜ್ಞೆ ಮಾಡ್ತಾನೆ, ನಮ್ಮ ಜ್ಞಾಪಕಾರ್ಥವಾಗಿ ಈ ತಾಳೆ ಹೂವಿಂದ ಪೂಜೆಗಿರಬೇಕು ಅಂತ. ಅಂದ್ರೆ ಈ ಭಾಗದಲ್ಲಿ ಯಾವಾಗ್ಲೂ ಸಿಗುತ್ತೆ. 5600 ವರ್ಷಗಳಿಂದ ಹೂವ ಸಿಗ್ತಾ ಇದೆ. ಯಾವತ್ತು ಹೂವ ಇರಲ್ವೋ ಅವತ್ತು ದೇವ್ರ ಪೂಜೆ ಇರೋದಿಲ್ಲ. ಅದಕ್ಕೋಸ್ಕರ ಪ್ರತಿ ದಿವಸನೂ ಸಿಗುತ್ತೆ. ಯಾರೋ ಒಬ್ರು ಯಾವತ್ತು ಈ ಕೊರೋನಾ ಬಂತು, ಇದು ಬಂತು, ಯಾವತ್ತಾದ್ರೂ ಬರ್ಲಿ, ಆದ್ರೆ ದೇವ್ರು ಮಾತ್ರ ಹೂವ ತಪ್ಪಿಲ್ಲ. ಅದು ವಿಶೇಷ ಆಂಜನೇಯ ಸ್ವಾಮಿ. ವೀರಾಂಜನೇಯ ಸ್ವಾಮಿ ಮಹಾಭಾರತ ಯುದ್ಧದ ದೇವರು. ಅದಕ್ಕೋಸ್ಕರ ವೀರಾಂಜನೇಯ ಸ್ವಾಮಿ ಸೊಂಟದಲ್ಲಿ ಕತ್ತಿ ಇರುತ್ತೆ. ಒಂದ್ಸತಿ ಏನಾಗತ್ತೆ ಅಂದ್ರೆ ಕೃಷ್ಣ ಅಂದ್ರೆ ಸಾಮಾನ್ಯವಾಗಿ ಎಲ್ಲ ಆಂಜನೇಯ ದೇವಸ್ಥಾನದಲ್ಲಿ ಆಂಜನೇಯ ಕೈಯಲ್ಲಿ ಗದೆ ಹಿಡಿದಿರ್ತಾರೆ. ಈ ದೇವಸ್ಥಾನದಲ್ಲಿ ಗದೆ, ಕತ್ತಿ ಎರಡೂ ಇದೆ. ಅದೇ ವಿಶೇಷ ಇಲ್ಲಿ. ಯಾಕಂದ್ರೆ ಮಹಾಭಾರತ ಯುದ್ಧದ ದೇವರು, ಅದಕ್ಕೋಸ್ಕರ ಕತ್ತಿ ವಿಶೇಷವಾಗಿರುತ್ತೆ. ಒಂದ್ಸತಿ ಏನ್ ಮಾಡ್ತಾನೆ ಅಂದ್ರೆ ಕೃಷ್ಣ ಧನುಷ್ಕೋಟಿ ಇದೆಯಲ್ಲ ರಾಮೇಶ್ವರದ ಹತ್ರ, ರಾಮದೇವರು ಕಟ್ಟಿರೋ ಧನುಷ್ಕೋಟಿ ಆ ಸೇತುವೆ ಮೇಲೆ ಹತ್ರ ಕರ್ಕೊಂಡು ಹೋಗ್ತಾರೆ. ಆವಾಗ ಅರ್ಜುನ ಕೇಳ್ತಾನಂತೆ, ಏನಪ್ಪಾ ಈ ಸೇತುವೆ ಕಟ್ಟಿದಾನೆ, ಇದು ಕಲ್ಲಲ್ಲಿ ಕಟ್ಬಿಟ್ಟಿದಾನಲ್ಲ, ನಾನಾಗಿದ್ರೆ ಬಾಣದಲ್ಲೇ ಕಟ್ಬಿಡ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾರೆ. ಆವಾಗ ಹೇಳ್ತಾ ಇದ್ದೆ ಕೃಷ್ಣ, ಅಪ್ಪ ರಾಮದೇವರ ಹತ್ರ ಇದ್ದಿದ್ದು ಬಾಣರೆಲ್ಲ ಮಹಾಶಕ್ತಿವಂತರು, ಮಹಾಶಕ್ತಿಶಾಲಿಗಳು ಅವರು ಅಂತ ಹೇಳ್ತಾನೆ. ಹೌದಾ, ನಾನಾಗಿದೆ ಆಗ್ತಾ ಇರ್ತಾನೆ, ಏನಪ್ಪ ರಾಮದೇವರು ಈ ಕಲ್ಲಲ್ಲಿ ಕಟ್ಟಿದಾನೆ ಅಂತಂದ್ರೆ ಆವಾಗ ಗಾಳಿ ಬೀಸೋಕ್ ಶುರುವಾಗತ್ತಂತೆ. ಕೇಳ್ತಾರಂತೆ, ಏನಪ್ಪ ಇದ್ದಿದ್ದಕ್ಕೆ ಗಾಳಿ ಶುರುವಾಗ್ತಾ ಇದೆ ಅಂದ್ರೆ, ನೀನು ರಾಮದೇವ್ರನ್ನ ದೂಷಣೆ ಮಾಡಿದೆ, ಅದಕ್ಕೋಸ್ಕರ ಆಂಜನೇಯ ಬರ್ತಾ ಇದ್ದೇನೆ ಅಂದ್ರಂತ. ಆಂಜನೇಯ ಬರ್ತಾ ಇದ್ದವನಿಗೆ ಈ ತರ ಗಾಳಿ ಇದೆಲ್ಲ ಬರ್ತಾ ಇದೆಯಲ್ಲ, ಆಂಜನೇಯ ಬಂದ್ರೆ ಗತಿ ಏನು ಅಂತ ಇದ್ರೆ, ಏನಪ್ಪ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾನಂತೆ. ಆವಾಗ ಆಂಜನೇಯ ಬಂದು ನಿಂತ್ಕೊಂತಾನಂತೆ, ಏನಪ್ಪಾ ನಮ್ ರಾಮದೇವ್ ನಂದೆ, ನೀನ್ ಸೇತುವೆ ಕಟ್ಟು ಅಂತಾನಂತೆ.
ಆವಾಗ ಅರ್ಜುನ ಸ್ವತಃ ಗರ್ವ ಇತ್ತು, ನಾನು ದೊಡ್ಡ ಇದಾಗಿದ್ದೇನೆ ಅಂತ ಕಟ್ತಾನಂತೆ. ಕಟ್ಟಿ ಆಂಜನೇಯ ಇನ್ನ ಪಾದ ಇಟ್ಟಕ್ಕೆ ಆಗಲ್ಲ, ಇದಕ್ಕೆ ಬಿದ್ದೋಗುತ್ತಂತೆ. ಒಂದ್ಸತಿ ಆಯ್ತು, 2 ಸತಿ ಆಯ್ತು, 3ನೇ ಸತಿ ಹೇಳ್ತಾನಂತೆ, ನೋಡಿ ಈ ಸತಿ ಬಿದ್ದೋದ್ರೆ ನಿನಗೆ ಶಿಕ್ಷೆ ಇಡಿಸ್ತೀನಿ ಅಂತ ಆಂಜನೇಯ. ಆವಾಗ ಏನ್ ಮಾಡ್ತಾ ಕೃಷ್ಣನ ಧ್ಯಾನ ಮಾಡ್ತಂತೆ, ಏನಪ್ಪಾ ಈ ತರ ಆಗ್ಬಿಟ್ಟು ನನ್ಗೆ ಅವಮಾನ ಆಗ್ತಾ ಇದೆ, ನೀನೇ ಕಾಪಾಡ್ಬೇಕು ಅಂತಾನಂತೆ. ಕಟ್ಟಿದ ಮೇಲೆ ಏನಂತೆ ಕೃಷ್ಣನೇ ಹೋಗಿ ಸೇತುವೆ ಕೆಳಗಡೆ ಸೇರ್ಕೊಂತಾನಂತೆ. ಸೇರ್ಕೊಂಡ್ರೆ ಆವಾಗ ಆಂಜನೇಯ ಹೋಗಿ ನಿಂತ್ಕೊಂತಾನಂತೆ. ಹೆಂಗ್ ನಿಂತ್ಕೊಂಡ್ರೆ ಏನಾಗಲ್ಲ ಅಂತೆ. ಆವಾಗ ಹೇಳ್ತಾರಂತೆ, ನಿನಗೆ ರಾಮದೇವರ ಅನುಗ್ರಹ ಇದೆ, ಆದ್ದರಿಂದ ಈ ಸೇತುವೆ ಇವಾಗ ಬೀಳಿಲ್ಲ, ನಿನ್ಗೇನ್ ಬೇಕು ವರ ಅಂತಾನಂತೆ. ಆವಾಗ ಕೃಷ್ಣ ಹೇಳಿರ್ತಾನಂತೆ, ಆಂಜನೇಯನ ವರ ಕೇಳಿ ನೀನು ಕೊಡ್ತಾನೆ ಅಂತ. ಅವಾಗ ಹೇಳ್ತಾ ಇರ್ತೀನಿ, ನೀನ್ ಬಂದು ಮಹಾಭಾರತ ಯುದ್ಧದಲ್ಲಿ ನನಗೆ ಸಹಾಯ ಮಾಡ್ಬೇಕು ಅಂತ. ಅವಾಗ ಕೇಳ್ತಾ ಇರ್ತೀನಿ, ಎಷ್ಟು ಅಕ್ಷರ ಏನಿದೆ ಅಂದ್ರೆ 18 ಅಕ್ಷರ ಅಂತ ಇದ್ರೆ ಆಂಜನೇಯನ ಕೊಡ್ತಾನಂತೆ. ನಾನು ಲಂಕಾಪಟ್ಟಣಕ್ಕೆ ಹೋದಾಗ ರಾವಣನ ಮಗ ಅಕ್ಷಯ್ ಕುಮಾರ್ ಇದ್ನಲ್ಲ, ಅವ್ನ್ ಮುಂದ್ಗಡೆ ಬ್ಯಾಂಡ್ ಮಾಡಿಸೋರು 18 ಲಕ್ಷ ಇದ್ರು, ಅಕ್ಷೋಣಿ ಸೈನ್ ಆಯ್ತು. ಇದೆಲ್ಲ ಯಾವ ಮಹಾ ನನ್ಗೆ, ನನ್ನ ಆಕಾರ ನೋಡ್ತಾ ಎಲ್ಲ ಸತ್ತೋಗ್ಬಿಡ್ತಾರೆ, ನಾನ್ ನಿನ್ ಧ್ವಜದಲ್ಲಿ ಇರ್ತೀನಿ, ನಿನಗೆ ಆಯಾಸ ಆದಾಗ ನನ್ನೊಂದ್ಸತ್ ನೆನ್ಸ್ಕೊಂಡ್ರೆ ನಾನೊಂದು ಒಂದು ಹೂಂಕಾರ ಹಾಕಿದ್ರೆ 1 ಅಕ್ಷೋಣಿ ಸೈನ್ ಮೂರ್ತಿ ಆಗುತ್ತೆ ಅಂತ. ಅವಾಗ ಎಲ್ಲ ಕಡೆಯಲ್ಲಿ ಎಲ್ಲ ಇದ್ದೆಲ್ಲ ಆಗೋಗ್ಬಿಡುತ್ತೆ. ಅವಾಗ ಕೃಷ್ಣ ಹೇಳ್ತಾನೆ, ಏನಪ್ಪಾ ಧ್ವಜ ತಕೊಂಡ್ ಕೆಳಗಡೆ ಇಳಿದ್ಬಿಡು ಅಂತ. ಅವಾಗ ಹೇಳ್ತಾ ಇರ್ತೀನಿ, ನೀನ್ ಸಾರಥಿ, ನೀನೆಲ್ಲ ಇಳಿಬೇಕಂದ್ರೆ ಬೇಡಪ್ಪ, ನೀನ್ ಮೊದ್ಲು ಇಳಿ ಧ್ವಜ ತಗೊಂಡು. ಆ ಧ್ವಜ ತಗೊಂಡು ಇಳಿದ ತಕ್ಷಣ ಕೃಷ್ಣನು ಇಳಿತಾ ಇರ್ತೇವೆ. ಇಳಿದ ತಕ್ಷಣ ರಥ ಎಲ್ಲ ಹತ್ಕೊಂಡ್ಬಿಡುತ್ತೆ. ಆವಾಗ ಅರ್ಜುನ್ ಭಯ ಆಗತ್ತೆ ಅಂತ, ಏನೋ ಬಿದ್ದೈತಿ, ರಥ ಎಲ್ಲ ಹತ್ಕೊಂಡ್ಬಿಡ್ತು, ಕುದುರೆ ರಥ ಪೂರ್ತಿ ಎಲ್ಲ ಹತ್ಕೊಂಡ್ಬಿಡ್ತು ಅಂದ್ರೆ ಅವಾಗ ಹೇಳ್ತಾರಂತೆ, ನಾನು ಕೃಷ್ಣ ನಾನಿದ್ದೆ, ಆಂಜನೇಯ ಚಿರಂಜೀವಿ, ಆಂಜನೇಯ ಇದ್ದ. ಯಾಕಂದ್ರೆ ಭೀಷ್ಮಾಚಾರ, ದ್ರೋಣಾಚಾರ ಎಲ್ಲರೂ ಆಗ್ನೇಯಾಸ್ತ್ರಗಳು, ವರ್ಣಾಸ್ತ್ರಗಳು ಎಲ್ಲಾ ಅಸ್ತ್ರಗಳು ಬಿಟ್ಟಿರ್ತಾರೆ, ಆದ್ರೆ ಆಂಜನೇಯ ಮೇಲಿದ್ದ. ಅದಕ್ಕೋಸ್ಕರ ಏನು ನಿನ್ಗಾಗ್ಲಿಲ್ಲ, ಅದಕ್ಕೋಸ್ಕರ ಇವಾಗೆಲ್ಲ ಪ್ರಭಾವ ಎಲ್ಲ ಇವಾಗ ತೋರಿಸ್ಬಿಡ್ತು ಅಂತ. ಆವಾಗ ಹೇಳ್ತಾರಂತೆ, ಆವಾಗಾದ್ರೆ ಇಂಥ ಆಂಜನೇಯನ ಧ್ವಜನ ಏನ್ ಮಾಡ್ಬೇಕು ಅಂತಾನೆ. ಆವಾಗ ಹೇಳ್ತಾರಂತೆ, ಮುಳುಬಾಗಿಲಲ್ಲಿ ತಂದು ಪ್ರತಿಷ್ಠೆ ಮಾಡು, ವಸಿಷ್ಠ ಪೂಜೆ ಮಾಡೋ ರಾಮದೇವರಿದ್ದಾರೆ, ಬದರೀಸನಲ್ಲ ಭಾಸ್ಕರ ಹತ್ರ ವಿದ್ಯೆ ಕಲ್ತಿರೋ ಈ ಜಾಗ ಅಂತ ಹೇಳಿದ್ಮೇಲೆ ಇಲ್ಲಿ ತಂದು ಪ್ರತಿಷ್ಠೆ ಮಾಡ್ಬಿಟ್ಟು ಈ ತಾಳೆ ಹೊತ್ತು ಪೂಜೆ ಮಾಡ್ಬಿಟ್ಟು ನಮ್ಮ ಜ್ಞಾಪಕಾರ್ಥವಾಗಿ ಪ್ರತಿ ದಿವಸ ತಾಳೆ ಇರಬೇಕು ಅಂತ ಸಂಕಲ್ಪ ಮಾಡ್ತೇವೆ. ಅದಕ್ಕೋಸ್ಕರ ವಿಶೇಷ ಇರ್ಲಿ ತಾಳೆ ಹೂವ. ಯಾವಾಗ್ಲಾದ್ರೂ ಬನ್ನಿ, ಕಾಲ ಅಂತ ಏನಿಲ್ಲ, ಯಾವಾಗ ಬಂದ್ರು ದೇವ್ರ ಪೂಜೆ ಮಾಡಿರ್ತೀವಿ, ಅದು ವಿಶೇಷ ಆಂಜನೇಯ ಸ್ವಾಮಿ. ಇಲ್ಲಿ ಒಳಗಡೆ ಭೃಗು ಮಹಾಮುನಿಯಿಂದ ಪ್ರತಿಷ್ಠೆ ಆಗಿರುವಂತ ಶ್ರೀನಿವಾಸ ದೇವರು, ಗೋವಿಂದರಾಜ ಸ್ವಾಮಿ, ವರದರಾಜ ಸ್ವಾಮಿ, ನರಸಿಂಹ ಸ್ವಾಮಿ, ವೇಣುಗೋಪಾಲ, ತನಿಕೇಶ್ವರ ಎಲ್ಲಾ ದೇವರುಗಳು ಇಲ್ಲಿ ದರ್ಶನ ಮಾಡ್ಬೋದು. ಅದಕ್ಕೆ ಕೆಲವರೆಲ್ಲ ಬಂದ್ಬಿಟ್ರೆ ಎಲ್ಲಾ ದೇವ್ರ ದರ್ಶನ ಆಗತ್ತೆ ಅಂತ ಇಲ್ಲಿ ಬಂದ್ಬಿಟ್ಟು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ವರ್ಷಕ್ಕೆ, ತಿಂಗಳಿಗೆ, 6 ತಿಂಗಳಿಗೆ ಎಲ್ಲಾ ದೇವರಿಗೂ ಪೂಜೆ ಮಾಡ್ತಾರೆ. ಇಲ್ಲಿ ಶ್ರೀರಾಮನವಮಿ, ನವರಾತ್ರಿ, ರಥೋತ್ಸವ, ಅಂಕುರ ಇದೆಲ್ಲ ಬಹಳ ವಿಶೇಷವಾಗಿರುತ್ತೆ. ಪವಿತ್ರೋತ್ಸವ ನಡೆಯುತ್ತೆ. ಲಕ್ಷಾರ್ಚನೆ ಜಯಂತಿಗೆ ಏನಾದ್ರು ವಿಶೇಷ? ಹನುಮಂತ ಜಯಂತಿ ವಿಶೇಷವಾಗಿ ನಡೆಯುತ್ತೆ. ಅಭಿಷೇಕಗಳು, ಒಳ್ಳೆ ಬೆಳ್ಳಿ ವಜ್ರಾಂಗಿ ಇಡ್ತೀವಿ. ಗೌರ್ಮೆಂಟ್ ಆಧೀನದಲ್ಲಿ ಇರುತ್ತೆ ಬೆಳ್ಳಿ ವಜ್ರಾಂಗಿ, ಅದನ್ನ ತಂದು ಇಡ್ತೀವಿ. ಸರ್ಕಾರ ಅದಕ್ಕೆ ಪೊಲೀಸ್ ಬಂದೋಬಸ್ತ್ ಮಾಡುತ್ತೆ. ಇಲ್ಲಿ ಬಂದ್ಬಿಟ್ಟು ಪೂಜೆ ಮಾಡ್ಕೊಂಡು ಜನಗಳೆಲ್ಲ ಹೋಗ್ತಾರೆ. ಬಹಳ ವಿಶೇಷವಾಗಿ ನಡೆಯುತ್ತೆ. ಸೇವಾತೆಗಳೆಲ್ಲ ಬಹಳ ಚೆನ್ನಾಗಿ. ಅಂದ್ರೆ ಮುಜರಾಯಿ ಇಲಾಖೆಗೆ ಒಳಪಟ್ಟದೇನ್ರಿ ಇದು? ಮುಜರಾಯಿ ಮೊದಲಿಂದ ಮುಜರಾಯಿ ಇಲಾಖೆಯಿಂದ ನಮ್ದು ವಂಶ ಪಾರಂಪರ್ಯ ಅರ್ಚಕರು ನಾವು. ನಮ್ದು 15-20 ತಲೆ ಅಂತ ಹೇಳ್ತಾ ಇದಾರೆ. ಆ ತರ ನಮ್ದು. ನಮ್ ತಾತ ಮುತ್ತಾತ ಆ ತಾತ ಅವರಿಂದ ಬಂದಿರೋದು. ನನ್ ಮಗ ಓದಿದ್ದಾನೆ, ಆದ್ರೆ ದೇವಸ್ಥಾನದಲ್ಲೇ ಕೆಲಸ ಮಾಡ್ಬೇಕು. ಅದು ಬಿಟ್ಟು ಹೋಗ್ಬಿಡುತ್ತೆ. ಆಂಜನೇಯ ಸೇವೆ ಮಾಡ್ಬೇಕು. ಬೇರೆ ಕಡೆ ಮಾಡಿದ್ರೆ 1 ಲಕ್ಷ ರೂಪಾಯಿ ಕೊಟ್ರು, ಇಲ್ಲಿ 6,000 ಕೊಟ್ರು ನಮ್ಗೆ ತೃಪ್ತಿ. ಅದು ವಿಶೇಷ ಇದೆ. ಆ ಸೇವೆ ಸಿಗೋದು ಬಹಳ ಕಷ್ಟ, ಬಹಳ ಪುಣ್ಯ ಅಂತಾನೆ ತಿಳ್ಕೊಬೇಕು. ಯಾಕಂದ್ರೆ ದೊಡ್ಡವರಿಂದ ಬಂದಿರೋದು. ಅದು ವಿಶೇಷ ಇದೆ. ಧನ್ಯವಾದಗಳು. ನೋಡಿದ್ರಲ್ಲ ಸ್ನೇಹಿತರೆ, ಅರ್ಜುನನಿಂದ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಈ ವೀರಾಂಜನೇಯ ದೇವಸ್ಥಾನದ ಸ್ಥಳ ಪುರಾಣ ಮಹಿಮೆಯನ್ನು ಈ ಒಂದು ದೇವಸ್ಥಾನದ ಪ್ರಧಾನ ಅರ್ಚಕರಿಂದ ನಾವು ಮಾಹಿತಿಯನ್ನು ತಿಳ್ಕೊಂಡ್ವಿ. ತಿರುಪತಿಗೆ ಹೋಗುವವರಿಗೆ ಮೊದಲ ಮೆಟ್ಟಿಲ ಯಾವ ತರ ಇರುತ್ತೆ ನೋಡ್ರಿ, ಅದೇ ತರ ತಿರುಪತಿಗೆ ಹೋಗುವವರು ಮೊದಲು ಈ ದೇವಸ್ಥಾನಕ್ಕೆ ಬಂದು ಆ ನಂತರ ತಿರುಪತಿಗೆ ಹೋದ್ರೆ ಅವ್ರಿಗೆ ಯಾವುದೇ ಒಂದು ಕಷ್ಟ ಆಗ್ಲಾರ್ದೆ ಈಸಿಯಾಗಿ ತಿರುಪತಿ ಭೇಟಿ ಆಗುತ್ತೆ ಅನ್ನೋದು ಹೇಳ್ತಾರೆ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ, ಕೇದಿಗೆ ಹೂವಿನಿಂದ ದೇವರಿಗೆ ಪ್ರತಿನಿತ್ಯನೂ ಸಹ ಅಲಂಕಾರ ಈ ದೇವಸ್ಥಾನದಲ್ಲಿ ನಡೀತದ. ಈ ದೇವಸ್ಥಾನದ ವಿಡಿಯೋ ನಿಮ್ಮೆಲ್ಲರಿಗೂ ಏನಾದ್ರು ಇಷ್ಟ ಆಗಿತ್ತು ಅಂದ್ರೆ, ಯಾರೆಲ್ಲ ನನ್ನ ಚಾನಲ್ ನ ಹೊಸದಾಗಿ ನೋಡಕತ್ತಿರಲ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಅದೇ ತರ ನೀವು ಸಹ ಆಂಜನೇಯನ ಭಕ್ತರಾಗಿದ್ರಿ ಅಂದ್ರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ. ಧನ್ಯವಾದಗಳು. ರೇನು
ರ ನಾ ನಾ ರೇನು ರೇ ನೋ ದೀಂ ದೂಂ ದನ ದೀಂ ದನ ದೀಂ ದೂಂ ದನ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.